ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಚಾನಲ್ಗೆ ಸ್ವಾಗತ. ಮಲೆನಾಡಿನ ಕಾಫಿ ರೈತರು ಈಗ ಹೊಸ ಕಳವಳಕ್ಕೆ ಒಳಗಾಗಿದ್ದಾರೆ. ಕಾಡು ಪ್ರಾಣಿಗಳ ಹಾವಳಿ, ಹವಾಮಾನ ಬದಲಾವಣೆ ಇವುಗಳ ಮಧ್ಯೆಯೇ ಈಗ ಕಾಫಿ ಕಳ್ಳರ ಅಟ್ಟಹಾಸ ಹೆಚ್ಚಾಗ್ತಿದೆ. ಬೇಲೂರು ತಾಲೂಕಿನ ಚಿನ್ನೇನಹಳ್ಳಿ ಗ್ರಾಮದಲ್ಲಿ ಮತ್ತೊಂದು ಘಟನೆ ಬೆಳಕಿಗೆ ಬಂದಿದೆ. ರೈತ ಮಧು ಅವರ ತೋಟದಲ್ಲಿ ಕೆಲಸಗಾರರು ದಿನಪೂರ್ತಿ ಕೊಯ್ಲು ಮಾಡಿ ಎತ್ತಿಟ್ಟಿದ್ದ 18 ಚೀಲ ಕಾಫಿ ಒಂದೇ ರಾತ್ರಿ ಕಣ್ಮರೆಯಾಗ್ಬಿಟ್ಟಿದೆ. ದುಷ್ಕರ್ಮಿಗಳು ಮಧ್ಯರಾತ್ರಿ ಮಿನಿ ಪಿಕಪ್ ವಾಹನದಲ್ಲಿ ಬಂದು ಯಾರಿಗೂ ತಿಳಿಯದಂತೆ ರಾಜಾರೋಷವಾಗಿ ಕಾಫಿ ಮೂಟೆಗಳನ್ನು ಒತ್ತೊಯ್ದಿರುವುದು ಸಿಸಿಟಿವಿಯಲ್ಲಿ ಸಿಕ್ಕಿರುವ ದೃಶ್ಯಗಳಿಂದ ಸ್ಪಷ್ಟವಾಗಿದೆ. ತೋಟಕ್ಕೆ ನುಗ್ಗಿ ಯಾರು ತಡೆಯದೆ ಬೇರೆಯವರ ಹಲವು ತಿಂಗಳ ಶ್ರಮವನ್ನು ಕ್ಷಣಾರ್ಧದಲ್ಲಿ ದೋಚಿಕೊಂಡು ಹೋಗುವ ಈ ಕಾಫಿ ಕಳ್ಳರ ಕಾಟ ಬೇಲೂರು ತಾಲೂಕಿನಲ್ಲಿ ದಿನೇ ದಿನೇ ಹೆಚ್ಚಾಗ್ತಿದೆ. ಕಳೆದ 1 ತಿಂಗಳಲ್ಲಿ ಇದು 8ನೇ ಪ್ರಕರಣ ಎನ್ನುವುದು ರೈತರ ಆತಂಕ ಹೆಚ್ಚಿಸಿದೆ. ಕಾಫಿ ಕೊಯ್ಲು ಕಾಲದಲ್ಲಿ ತೋಟಗಳಿಗೆ ನಿರಂತರ ಕಾವಲು ನೀಡುವಂತಾಗಿರುವ ರೈತರು ತಮ್ಮ ಬೆವರಿನ ಬೆಲೆ ಹೀಗೆ ಕಳ್ಳರ ಕೈಗೆ ಸಿಲುಕುತ್ತಿರುವುದನ್ನು ನೋಡಿ ಬೇಸರ ವ್ಯಕ್ತಪಡಿಸಿದ್ದಾರೆ. ನನ್ನ ಹೆಸರು ಸುದೀಪ್ ಅಂತ, ಚಿನ್ನೇನಹಳ್ಳಿ. ಇಲ್ಲಿ ನಮ್ಮ ತೋಟದಲ್ಲಿ ನಮ್ಮ ಚಿಕ್ಕಪ್ಪನ ಮಗ ಮಧು ಅಂತ ಹೇಳ್ಬಿಟ್ಟು ಇವ್ರದ್ದೊಂದು 2 ಎಕರೆ ತೋಟ ಇದೆ. ನಿನ್ನೆ ಒಂದು ಕುಯ್ದಿದ್ದಾರೆ. ಅಸ್ಸಾಂನವರು ಹಣ್ಣು ಕುಯ್ದಿದ್ದಾರೆ. ನಿನ್ನೆ ಬೆಳಗ್ಗೆ ಬಂದು ಕಾಫಿ ತೋಟದಲ್ಲಿ ಹಣ್ಣು ನೋಡಿದ್ರೆ, ಟ್ರ್ಯಾಕ್ಟರ್ ತಗೊಬಂದು ಹಣ್ಣು ನೋಡಿದ್ರೆ ಹಣ್ಣಿಲ್ಲ. ಇವನು ಗಾಬರಿಯಾಗಿ ನಮಗೆಲ್ಲ ಫೋನ್ ಮಾಡ್ದ, ಬನ್ನಿ ಅಂತೇಳಿ ಕಾಫಿ ತೋಟದಲ್ಲಿ ಹಣ್ಣು ಕಾಣ್ತಿಲ್ಲ ಅಂತ. ಬಂದು ಇಲ್ಲಿ ನೋಡೋ ಹೊತ್ತಿಗೆ ಹಣ್ಣಿರಲಿಲ್ಲ. ಯಾವುದೋ ಒಂದು ಗಾಡಿ ಬಂದ್ಬಿಟ್ಟು ಇಲ್ಲಿ ರಿವರ್ಸ್ ಹೊಡೆದು, ಜೀತ ಗಾಡಿ ಬಂದ್ಬಿಟ್ಟು ರಿವರ್ಸ್ ಹೊಡೆದು ಹಣ್ಣು ಹಾಕೊಂಡು ಹೋಗಿರೋದು ಪ್ರತ್ಯಕ್ಷವಾಗಿ ಕಾಣ್ತಾ ಇದೆ. ಆಮೇಲೆ ಸಣ್ಣ ಪುಟ್ಟ ರೈತರುಗಳು ನಾವೆಲ್ಲ ಇರೋದು 1 ಎಕರೆ 2 ಎಕರೆ ಇಟ್ಕೊಂಡು ತೋಟ ಇಟ್ಕೊಂಡು ಜೀವನ ಮಾಡ್ತಿರೋರು. ನಮಗೆ ನಾವು ಇದನ್ನೇ ನಂಬ್ಕೊಂಡಿರೋರು. ನಮಗೆ ಇದನ್ನ ಬಿಟ್ಟರೆ ಬೇರೆ ಸೋರ್ಸ್ ಯಾವುದೂ ಇಲ್ಲ, ಆದಾಯ ಯಾವುದೂ ಇಲ್ಲ. ನಮ್ಮಂಥ ರೈತರುಗಳಿಗೆ ಈ ಥರ ಆದರೆ ಈ ತಾಲೂಕಲ್ಲಿ ಇದು 8ನೇ ಪ್ರಕರಣ ಅಂತೇಳಿ ನಾವು ಕೇಳ್ಪಟ್ಟಿದ್ದೀವಿ. ಇದೇ ಥರ ಆದರೆ ನಾವು ರೈತರುಗಳು ಜೀವನ ಮಾಡೋದು ತುಂಬ ಕಷ್ಟ ಇದೆ. ನಮಗೆ ದಯವಿಟ್ಟು ಇದನ್ನು ನ್ಯಾಯ ಒದಗಿಸ್ಕೊಡ್ಬೇಕು. ಈ ಅಸ್ಸಾಂನವರು ನೆನ್ನೆ ಕಾಫಿ ಹಣ್ಣು ಕುಯ್ಯಕ್ಕೆ ಬಂದಿದ್ರು, ಅವ್ರು ಕಳ್ತನ ಮಾಡಿದಾರೋ ಅಥವಾ ಇಲ್ಲಿ ಲೋಕಲ್ ಜನ ಇಲ್ಲಿ ಅಕ್ಕಪಕ್ಕದಲ್ಲಿ ಹಳ್ಳಿಗಳಿದ್ದಾವೆ ಅವ್ರು ಕಳ್ತನ ಮಾಡಿದಾರೋ ಗೊತ್ತಿಲ್ಲ. ನಮಗೆ ಆದಷ್ಟು ಬೇಗ ಪ್ರಕರಣನ ಕಂಡುಹಿಡಿದು ಯಾರು ಕದ್ದಿದ್ದಾರೆ ಕಾಫಿ ಹಣ್ಣನ್ನು ಅಂತೇಳಿ ಕಂಡುಹಿಡಿದು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಿದ್ದೀವಿ. ಲಾಸ್ಟ್ ಇಯರಿಂದ 28,000, 29,000, 30,000 ತನಕ ಕಾಫಿ ರೈಟ್ ಇದೆ. ಈ ವರ್ಷನೂ ಕೂಡ 28,000, 29,000 ಕಾಫಿ ರೈಟ್ ಇದೆ. ಹಾಗಾಗಿ ಕಳ್ತನಗಳು ಜಾಸ್ತಿ ಆಗ್ತಿದ್ದಾವೆ. ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಪಲ್ಪರು ಕಾಫಿ ಪಲ್ಪರ್ನವರು ಕೂಡ ಈಗ ಅನುಮಾನ ಆ ಥರ ಯಾರು ಜನಗಳು ಬಂದರೆ, ಕಾಫಿ ಮೂಟೆ ತಗೊಂಡು ಬಂದರೆ ಅವರು ಕೂಡ ಪಲ್ಪರ್ ಮಾಡ್ಕೊಡೋಕ್ಕಿಂತ ಮುಂಚೆನೂ ಕೂಡ ಈ ಜನ ಏನೋ ಕಾಫಿ ಮಾಡಿದಾರ, ಹೊಸ್ದಾಗಿ ಬಂದಿದಾರ, ಇವ್ರು ಕಾಫಿನ ಬಿಡಬೇಕಾ ಅಂತೇಳಿ ಅವ್ರನ್ನೂ ಸ್ವಲ್ಪ ನೋಡ್ಬಿಟ್ಟು ಕಾಫಿ ಬಿಟ್ಕೊಡ್ಬೇಕು ಅಂತ ಹೇಳಿ ಕೇಳ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.